ಮತ್ತು ಇವಾಗ ವಾಲ್ಸಲ್ಲಿ ಟ್ರೆಂಡಿಂಗ್ ಏನು ಟೆಕ್ಸ್ಚರ್ ವಾಲ್ಸು ವಾಲ್ಪೇಪರ್ ಅವೆಲ್ಲ ಇವತ್ತಿಗೂ ಇದೆಯಾ? ಇದೆ 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 ವಾಲ್ಪೇಪರು ಲೈಫ್ ಕಮ್ಮಿ ಆದ್ರೂ ಇಟ್ಸ್ ವೆರಿ ಗುಡ್ ಮೆಟೀರಿಯಲ್ ಅದು ನಿಮಗೆ ಮಾಡೋದಕ್ಕೆ. ಬಟ್ ಈಗ ಜಾಸ್ತಿ ಪ್ಯಾನಲ್ಸ್ ಟ್ರೆಂಡಿಂಗ್ ಇದೆ. ಅಲ್ಲ ಈಗ ಸ್ವಲ್ಪ ಲೂವರ್ ಪ್ಯಾನಲ್ಸ್ ಬಂದಿದೆ, ಮತ್ತು MDF ಪ್ಯಾನಲ್ಸಲ್ಲಿ ನಾವು ಪೇಂಟ್ ಮಾಡ್ಬೋದು. ಈಗ ತುಂಬ ಇನ್ನೊಂದು ಟೆಕ್ನಿಕ್ ಬಂದು ಟೀಕ್ ವುಡ್ದು ಬೀಡಿಂಗ್ಸ್ ಬರುತ್ತೆ, ವಿಚ್ ಇಸ್ ಅರೌಂಡ್ 2 ಇಂಚಸ್. ಅದನ್ನು ನೀವು ತೊಗೊಂಡು ಒಂದು ಶೇಪ್ ಪ್ಯಾಟ್ರನಲ್ಲಿ ನೀವು ವಾಲಲ್ಲಿ ಮೌಂಟ್ ಮಾಡ್ಬೋದು. ತುಂಬ ಕಮ್ಮಿ ಕೂಡ ಖರ್ಚಾಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಿದ್ರೆ ಫ್ರೇಮ್ ಥರ ವಾಲ್ ಅದು ಇರುತ್ತೆ. ನಮ್ಮ ಆಫೀಸಲ್ಲಿ ಮಾಡಿಸಿದೆ ರೀ. ಜಾಸ್ತಿ ಖರ್ಚಾಗಲ್ಲ, ಖರ್ಚಾಗೋದಿಲ್ಲ. ಸಾವಿರಕ್ಕೆಲ್ಲ ಫುಲ್ ಇಡೀ ವಾಲು. ತುಂಬ ಚೆನ್ನಾಗಿ ಅದು ಅಷ್ಟೇ ಬೀಡಿಂಗ್ಗಳು ಮಾತ್ರ ತೊಗೊಂಡು ಅದಕ್ಕೆ ನಾವು ಪೇಂಟಿಂಗ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಟ್ರೆಂಡಿಂಗಲ್ಲಿದೆ. ಇದು ಈಗ ಸ್ವಲ್ಪ ಬೀಡಿಂಗ್ಸು ಪ್ಯಾನಲ್ಸ್ ಮೇಲೆ ಜಾಸ್ತಿ ಟ್ರೆಂಡಿಂಗ್ ಇದೆ. ಆವಾಗ ಸ್ವಲ್ಪ ರಾಯಲ್ ಟೆಕ್ಸ್ಚರ್ಸು ಅವೆಲ್ಲ ಇತ್ತು. ಬಟ್ ಮಾಡ್ಬೋದು. ಗ್ರೇಡಿಯಂಟ್ ವಾಲ್ಸ್ ಕೂಡ ಚೆನ್ನಾಗಿರುತ್ತೆ. ತುಂಬ ಥರ ಇದೆ. ಬಟ್ ಮೇ ಬಿ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಬಂದು ಆ 2 ಇಂಚಸ್ ಪ್ಯಾನಲ್ಸ್ ಏನು ಮಾಡ್ತೀವಲ್ಲ ನಾವು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಂಟ್ರೆಸ್ಟಿಂಗ್. ಈ ಮಟೀರಿಯಲ್ ಸೆಲೆಕ್ಷನ್ ಅಂತೆಲ್ಲ ಬಂದಾಗ ಎಸ್ಪೆಷಲಿ ಇಂಟೀರಿಯರ್ಸಲ್ಲಿ ಜನ ಮೋಸ ಹೋಗೋದಲ್ಲಿ ಈಗ MDF ಇದೆ, ರಿಯಲ್ ವುಡ್ ಇದೆ, ಮತ್ತು ಲ್ಯಾಮಿನೇಟ್ಸು ಅಲ್ಲಿ ಇಲ್ಲಿ ಎನಿ ಟಿಪ್ಸ್ ದೇರ್? ಎನಿ ಟಿಪ್ಸ್ ಅಂದರೆ ನಾವು ಮತ್ತೆ ಡಿಫೈನ್ ಮಾಡ್ಕೊಬೇಕು ನಾವು ಎಷ್ಟು ವರ್ಷ ಇದರಲ್ಲಿ ಇರ್ತೀವಿ. ರೆಂಟಲ್ ಹೌಸಸ್ಗೆ ಪ್ಲೈವುಡ್ ಹಾಕ್ಸೋದು ವೇಸ್ಟು. ಅದು ಅವ್ರು ಎತ್ಕೊಂಡು ಹೋದರೆ ಓಕೆ, ಮಾಡ್ಯುಲರ್ ಇದ್ದು ಅನ್ಸ್ಕ್ರೂ ಮಾಡಿ. ಎನಿ ಮಾಡ್ಯುಲರ್ ಫರ್ನಿಚರ್ ಕ್ಯಾನ್ ಬಿ ಅಸೆಂಬಲ್ಡ್ ರೀಅಸೆಂಬಲ್ಡ್ ಅದೆಲ್ಲ ಮಾಡ್ಬೋದು. ಅದನ್ನು ಮಾಡ್ತಾ ಇಲ್ಲ ಅನ್ನೋದಾದರೆ ಅವರು ಪ್ಲೈವುಡ್ಗೆ ಹೋಗಲೇಬಾರ್ದು. ಇವಾಗ ಪ್ಲೈವುಡ್ಡಲ್ಲೂ ಪ್ರೀ ಲ್ಯಾಮಿನೇಟೆಡ್ ಪ್ಲೈವುಡ್ ಅಂತ ಬಂದಿದೆ. ಹಂಗಂದರೆ ಫಸ್ಟೇ ಪೇಸ್ಟಿಂಗ್ ಆಗಿರುತ್ತೆ, ಫೈನಲ್ ಅದು ಲ್ಯಾಮಿನೇಟ್ ಪೇಸ್ಟ್ ಆಗಿ ಬರುತ್ತೆ. ಆವಾಗ ನಿಮ್ಗೆ ಇನ್ನೂ ಸ್ಪೀಡಾಗೂ ಆಗುತ್ತೆ, ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಅಕ್ಸೆಪ್ಟ್ ಮಾಡಲ್ಲ ಜನ. ಅದು ನನಗೆ ಅದೇ ಮತ್ತೆ ಬೇಜಾರು. ಅದನ್ನು ಹಾಕ್ತೀವಿ ಅಂದರೆ ಬೇಡ ಅಂತ ಹೇಳ್ತಾರೆ. ಯಾಕೆ ಅವರಿಗೆ ಬೇಕಾಗಿರೋ ಕಲರು ಸಿಗುತ್ತೆ, ಲಿಮಿಟೆಡ್ ಕಲರ್ಸೇ. ಬಟ್ ನಿಮಗೆ ಇಂಟರ್ನಲ್ಗೆ ಬಂದ ಕಲರ್ ಆಪ್ಷನ್ಸ್ ಜಾಸ್ತಿ ಯೂಶಲಿ ಕೊಡೋದಿಲ್ಲ. ಎಲ್ಲರೂ ವೈಟ್ ಮಾಡ್ಕೊತಾರೆ. ಯೂಶಲಿ ವಾರ್ಡ್ರೋಬ್ ಒಳಗಡೆ ವೈಟ್ ಇರಬಾರ್ದು. ಇಂಟರ್ನಲ್ಗ ಇದು ಎಲ್ಲನೂ ಸೇರಿಸಿ ಹೇಳ್ತಾ ಇದ್ದೀನಿ. ಎಕ್ಸ್ಟರ್ನಲ್ಗೂ ಆಗುತ್ತೆ ಅದು. ಎಕ್ಸ್ಟರ್ನಲ್ಗೂ ಪ್ರೀ ಲ್ಯಾಮಿನೇಟೆಡ್ ಬಂದಿದೆ. ಇಂಟರ್ನಲ್ಗೆ ಯೂಶಲಿ ಇವಾಗ ವೈಟ್ ಎಲ್ಲ ಟ್ರೆಂಡ್ ಹೋಯ್ತು. ಇವಾಗ ಏನಿದ್ರು ಫ್ಯಾಬ್ರಿಕ್ಸು ಆ ಥರದ್ದೇ ಜಾಸ್ತಿ ಬಳಸ್ತೀವಿ. ಇಂಟರ್ನಲ್ಗೂ ಇಂಟರ್ನಲ್ಗೆ ಯಾರು ವೈಟ್ ಹಾಕೋದಿಲ್ಲ, ತುಂಬ ಕಮ್ಮಿ. ಯಾಕಂದರೆ ಪ್ರೈಸ್ ಎಲ್ಲ ನಿಮಗೆ ಫ್ಯಾಬ್ರಿಕ್ ಥರ, ಸೇಮ್ ಫ್ಯಾಬ್ರಿಕ್ ಥರ ಇರುತ್ತೆ ಮೇಡಮ್. ನಿಮಗೆ ನೋಡಿ ಜೀನ್ಸ್ ಮಟೀರಿಯಲ್ ಥರ ಎಕ್ಸಾಕ್ಟ್ಲಿ. ಅದೇ ಇವಾಗ ಎಲ್ಲರೂ ನಾವು ವೈಟ್ ಹಾಕೋದೇ ಇಲ್ಲ ಆ ಪ್ರಾಜೆಕ್ಟ್ಸ್. ಒಳಗಡೆ ಎಕ್ಸ್ಟರ್ನಲ್ ಎಲ್ಲ ಒಳಗಡೆ ಅಂತೂ ವೈಟ್ ಫಸ್ಟ್ ಸ್ಟ್ಯಾಂಡರ್ಡ್. ಅದನ್ನು ಯೂಶಲಿ ಯಾರೂ ಹಾಕೋದಿಲ್ಲ. ಇಲ್ಲಾಂದರೆ ವುಡ್ ಕಲರ್ ಹೊರಗಡೆ ಇದ್ದರೆ ವುಡ್ ಕಲರ್ನ ಒಳಗಡೆನೂ ಮ್ಯಾಚ್ ಮಾಡ್ಬೋದು. ಏನಕ್ಕೆ ಅಂದರೆ ಡಿಫ್ರೆಂಟ್ ಲ್ಯಾಮಿನೇಟ್ ಇರುತ್ತೆ. ಅಂದರೆ ಒಳಗಡೆ ಥಿಕ್ನೆಸ್ ಕಮ್ಮಿ ಇರುತ್ತೆ, 0.8 mm ಇರುತ್ತೆ. ಹೊರಗಡೆ 1 mm ಮತ್ತು 1.2 mm ಇರುತ್ತೆ. ಒಳಗೆ ನಾವು 0.8 ಹಾಕಿದಾಗಲೇ ನಮಗೆ ಆ ಪ್ರೈಸ್ ವರ್ಕೌಟ್ ಆಗುತ್ತೆ. ಇದು ಓಪನ್ ಸೀಕ್ರೆಟ್ ಥರ ಇದು. ಅದಕ್ಕೆ ಯೂಶಲಿ ಒಳಗಡೆ 0.8 mm ಹಾಕ್ತೀವಿ, ಹೊರಗಡೆ ಕಾಣೋದಕ್ಕೆಲ್ಲ 1 mm ಹಾಕ್ತೀವಿ. ಅವೆರಡಕ್ಕೆ ಡಿಫ್ರೆನ್ಸೇ ಸಮ್ವೇರ್ ಇದೊಂದು 800 ರೂಪೀಸ್ ಇದ್ದರೆ ಅದೊಂದು 1500 1200 ಆ ಥರ ಇರುತ್ತೆ ಹೊರಗಡೆದು. ಆ ಪ್ರೈಸ್ ಡಿಫ್ರೆನ್ಸ್ ಇದೆ. ಈಗ ನಾನು ಎಲ್ಲರಿಗೂ ಟಿಪ್ ಕೊಡೋದೇನೆಂದರೆ, ನೀವು ಥ್ರೋ ಫರ್ನಿಚರ್ ಆ ಥರ ಎಲ್ಲ ಬಂದಾಗ ಐದರ್ ಪ್ರೀ ಲ್ಯಾಮಿನೇಟೆಡ್ MDF, ಪ್ರೀ ಲ್ಯಾಮಿನೇಟೆಡ್ ಪ್ಲೈವುಡ್ಗೋ ಅಥವಾ ಪಾರ್ಟಿಕಲ್ ಬೋರ್ಡ್ ಆಫೀಸ್ಗಳಿಗೆ ಮಾತ್ರ ಬಳಸ್ತೀವಿ. ಪ್ರೀ ಲ್ಯಾಮಿನೇಟೆಡ್ ಪಾರ್ಟಿಕಲ್ ಬೋರ್ಡ್ ಬರುತ್ತೆ, ಅದನ್ನು ಬಳಸಿ. ಇಲ್ಲ ನಾವು ಜಾಸ್ತಿ ದಿನಕ್ಕೆ ನೋಡ್ತಾ ಇದ್ದೀವಿ ಆಬ್ವಿಯಸ್ಲಿ ವುಡ್ ಸಾಲಿಡ್ ವುಡ್ ಇವಾಗ ಬಳಸ. ಬಟ್ ಅದರದ್ದೇ ಲೇಯರ್ಸ್ ಮಾಡಿ ಪ್ಲೈವುಡ್ ಬಳಸ್ತೀವಲ್ಲ, ಅದನ್ನು ಬಳಸ್ಬೋದು. ಇನ್ನೂ ರಿಚ್ ಬೇಕು ಅನ್ನೋರಿಗೆ ಮಾತ್ರ ನಾವು ಸಾಲಿಡ್ ವುಡ್ಡು, ಆವಾಗ ಅದರ ಫೀಲಿಂಗೇ ಬೇರೆ. ಬಟ್ ನಿಮಗೆ ಯಾವಾಗ ಟ್ರೆಡಿಷ್ನಲ್ ಹೌಸ್ ಬೇಕು, ಎಲ್ಲ ನನಗೆ ಟೀಕಲ್ಲೇ ಬೇಕು, ನನಗೆ ಒಂದೊಂದು ಎಮೋಷ್ನಲ್ ಕೋಶೆಂಟ್ ಇದೆ, ಆ ಥರ ಎಲ್ಲ ಇದ್ದಾಗ ಟೀಕಲ್ಲೂ ಮಾಡ್ಬೋದು. MDF ಮಾಡಿಸ್ಕೊಂಡಿರೋರಿಗೆ ಟಿಪ್ಸ್ ಟು ಮೇಂಟೈನ್: ದಬ್ ಅಂತ ಡೋರ್ ಹಾಕ್ಬಾರ್ದು. ಸ್ಕ್ರೂನೇ ಫಸ್ಟ್ ಲೂಸ್ ಆಗುತ್ತೆ. ಓಕೆ, ಅದು ಯಾವತ್ತಿಗೂ ಹಾಕ್ಬಾರ್ದು. ನೀರಂತೂ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ವಾಟರ್ನ ಅದಕ್ಕೂ ಅದಾಗೋದೇ ಇಲ್ಲ, ಪೌಡರ್ ವುಡ್ಡಲ್ವ ಅದು. ನೀವು ನೀರು ಹಾಕಿದ್ರೆ ಮುಗೀತು ಅದಕ್ಕಂತ. ಮೇನ್ ನೀವು ಓಪನ್ ಮತ್ತು ಕ್ಲೋಷರ್ನ ಕ್ಲೀನಾಗಿ ಇಟ್ಕೊಳ್ಳಿ. ಅದರಲ್ಲೇ 99% ಬರುತ್ತೆ. ಆಟ ಆಡಬಾರ್ದು, ಅದು ಬರುತ್ತೆ. ಆಮೇಲೆ ಲ್ಯಾಮಿನೇಟಲ್ಲೂ ಅಷ್ಟೇ ಮೇಡಮ್, ಸುಮ್ಮನೆ ಬ್ರ್ಯಾಂಡೆಡ್ಗೆ ಹೋಗಿ ಹೈ ಎಂಡ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ದೇರ್ ಆರ್ ವೇರಿಯಸ್ ಬ್ರ್ಯಾಂಡ್ಸ್, ಅದೇ ಸೇಮ್ ಫಿನಿಶ್, ಅದೇ ಕ್ವಾಲಿಟಿ, ಕಮ್ಮಿ ರೇಟ್ಗೂ ಕೊಡ್ತಾರೆ. ಇದನ್ನು ಅಪ್ಲೈ ಮಾಡ್ಕೊಬೋದು ಅವ್ರು. ಇವಾಗ ಏನು ಮಾರ್ಕೆಟಲ್ಲಿ ಲ್ಯಾಮಿನೇಟ್ಸಲ್ಲೂ ಬ್ರ್ಯಾಂಡೆಡ್ ನೋಡೋದಂದರೆ ಉದಾಹರಣೆಗೆ ಗ್ರೀನ್ ಪ್ಲೈಸ್ ನಂಬರ್ 1 ಇವಾಗ. ರಾಯಲ್ ಟಚ್ ಅನ್ನೋದು ಕೂಡ ಟ್ರೆಂಡಿಂಗ್ ಬ್ರ್ಯಾಂಡ್ಸು. ಮತ್ತೆ ನೆಗೆಟಿವ್ ಪ್ರಮೋಷನ್ ಮಾಡಬಾರ್ದು. ಬಟ್ ದೇರ್ ಆರ್ ಪ್ಲೆಂಟಿ ಆಫ್ ಬ್ರ್ಯಾಂಡ್ಸ್ ಲೈಕ್ ಸ್ಕೈ ಡೆಕೋರ್ ಕೂಡ ಒಂದೊಳ್ಳೆ ಬ್ರ್ಯಾಂಡು. ಬ್ರೌನ್ ಪೇಪರ್ ಅಂತ ಒಂದಿದೆ. ಸೆಂಚುರಿ ಇದೆ. ಸೆಂಚುರೀಸ್ ಅಲ್ಲ ಇದು ಮೇಡಮ್, ಅಂದರೆ ಸೆಂಚುರಿ ಲ್ಯಾಮಿನೇಟು ಇದೆ, ಪ್ಲೈವುಡ್ಡು ಇದೆ, ಎರಡೂ ಇದೆ. ಮೆರಿನೋ ಸೆಂಚುರಿ ಇಸ್ ಆಲ್ಸೋ ಒಳ್ಳೆ ಬ್ರ್ಯಾಂಡ್ಸೇ. ಬಟ್ ಟಾಪ್ ಬಂದಾಗ ಈಗ ರಾಯಲ್ ಟಚ್ ತುಂಬ ಟ್ರೆಂಡಿಂಗು. ಗ್ರೀನ್ ಲ್ಯಾಮು ಅವ್ರದ್ದು ತುಂಬ ಟ್ರೆಂಡಿಂಗ್ ಇದೆ.
ಬಟ್ ಬ್ರೌನ್ ಪೇಪರ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅವರು ಮಾರ್ಕೆಟಿಂಗ್ ಮಾಡಿಲ್ಲ ಅನ್ಸುತ್ತೆ. ಸೂಪರ್ ಲ್ಯಾಮಿನೇಟ್ ಅದು, ನಾನು ಬಳಸ್ತೀನಿ ನನ್ನ ಪ್ರಾಜೆಕ್ಟ್ಸ್ಗೆ, ವಿಚ್ ಇಸ್ ಆಲ್ಸೋ ಲೆಸ್ ಕಾಸ್ಟ್ ಬಟ್ ಕ್ವಾಲಿಟಿ. ಪೇಸ್ಟಲ್ಸ್ ಕಲರ್ಸ್ ಇವಾಗ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ಇದೆ, ಒಂದೊಂದು ಕಡೆ ಕೊಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ಲೂಟೆಡ್ ಅಂತ ಬಂದಿದೆ ಲ್ಯಾಮಿನೇಟ್ಸು, ಅಂದರೆ ನಿಮಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಹೌದು, ಹಂಪ್ ಹೌದು, ಥರ ಹಂಪ್ ಥರ ಫುಲ್ಲು ಇರುತ್ತೆ. ಲ್ಯಾಮಿನೇಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಆ ಫ್ಲೂಟೆಡ್ ಈಸ್ ಆಲ್ಸೋ ವೆರಿ ಟ್ರೆಂಡಿಂಗ್ ನಾವು. ಗ್ಲಾಸಲ್ಲೂ ಫ್ಲೂಟಿಂಗ್ ಕೊಡ್ಬೋದು, ಇದರಲ್ಲೂ ಕೊಡ್ಬೋದು. ಆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಇಸ್ ಆಲ್ಸೋ ವೆರಿ ಗುಡ್ ಇನ್ ಬ್ರೌನ್ ಪೇಪರ್. ಮತ್ತು ಈಗ ಒಬ್ಬರು ನಿಮ್ಮ ಹತ್ರ ಬಂದು ಕೂತ್ಕೊಂಡಾಗ ಎಷ್ಟು ಸೆಷನ್ಸಲ್ಲಿ ಮೀಟಿಂಗ್ ಮುಗಿಸ್ತೀರಾ? ಅವ್ರಿಗೆ ಅರ್ಥ ಆಗೋವರೆಗೂ ಮೇಡಮ್. ಕೆಲವ್ರಿಗೆ ಬೇಗ ಗೊತ್ತಾಗ್ಬೋದು, ಕೆಲವ್ರಿಗೆ ತುಂಬ ಎಷ್ಟೊಂದು ಜನ ಇವಾಗ ರಿಸರ್ಚಲ್ಲೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಬೇಕು ಅನ್ನೋ ಲೆವೆಲಿಗೆ ಪಂಟ್ರಾಗಿರ್ತಾರೆ. ಆ ಥರ ಜನನೂ ಬರ್ತಾರೆ. ಕೆಲವ್ರಿಗೆ ವಿಜುವಲೈಸೇಷನ್ ಅರ್ಥ ಆಗದಿರೋರು ಇರ್ತಾರೆ. ನಮ್ಮದು ಉದ್ದೇಶ ಏನು, ಕಂಪ್ಲೀಟ್ಲಿ ಅವ್ರಿಗೆ ಟ್ರಾನ್ಸ್ಪರೆಂಟಾಗಿ ಹೇಳಿ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಮಾಡೋಂಥದ್ದು. ಅದಕ್ಕೆ ಎಷ್ಟು ಮೀಟಿಂಗ್ ಆದರೂ ನಾವು ಕೊಡ್ತೀವಿ. ನಮ್ಮಲ್ಲಿ ಆ ಥರ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ಇಷ್ಟೇ ಮೀಟಿಂಗ್ ಮಾಡಬೇಕು ಅಂತ. ಫುಲ್ ನಿಮಗೆಲ್ಲ ಸ್ಯಾಂಪಲ್ಸ್ ಇದು ಪ್ರಾಡಕ್ಟ್ ಸ್ಯಾಂಪಲ್ಸು ಎಲ್ಲನೂ ನಿಮ್ಮ ಆಫೀಸಿಗೆ ಬಂದರೆ A to Z ಏನೇನಿರುತ್ತೆ? ಹಾಂ ಮೇಡಮ್, ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರಲಿಲ್ಲ ನಂದು. ನಾವು ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಎಕ್ಸ್ಪೀರಿಯನ್ಸ್ ಸೆಂಟರು. ಅದರಲ್ಲಿ ನನ್ನ ಉದ್ದೇಶ ಎಲ್ಲ ನಾನು ಮಾತಾಡಿರೋ ಪ್ರತಿಯೊಂದು ಮೆಟೀರಿಯಲ್ ಅಲ್ಲಿರಬೇಕು, ಕೈಯಲ್ಲಿ ನೀವು ನೋಡಬೇಕು. ಆ ಥರ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಕಾನ್ಫರೆನ್ಸ್, ಓಪನ್ ಕಾನ್ಫರೆನ್ಸ್ ಅದು. ಅಲ್ಲಿ ನಿಮಗೆಲ್ಲ ವಿಜುವಲ್ ಕೂಡ ಲೈವ್ ರೆಂಡ್ರಿಂಗ್ ಮಾಡಿ ತೋರಿಸ್ತೀವಿ. ನೀವು ಯಾವುದೇ ಒಂದು ಸ್ಯಾಂಪಲ್ ಹೇಳಿದ್ರು ಅಲ್ಲಿ ಸಿಗುತ್ತೆ. ನೋಡಿ, ಲೈಟ್ ಕಾಬ್ ಲೈಟ್ ಅಂದ್ರೇನು, ಫ್ಲೂಟೆಡ್ ಲ್ಯಾಮಿನೇಟ್ ಅಂದ್ರೇನು, ಎವ್ರಿ ಸ್ಯಾಂಪಲ್ ನಮ್ಮ ಆಫೀಸಲ್ಲಿ ಅವೈಲಬಲ್ ಇರುತ್ತೆ. ಫಿಸಿಕಲ್ ಟಚ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು. ನಾನು ಇಷ್ಟು ದಿನ ಬೇರೆ ಶೋರೂಮ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಅನ್ನಿಸ್ತು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬೇಕು ವಿಚ್ ಬ್ಲೆಂಡ್ಸ್ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್. ಯಾಕಂದರೆ ಬರೀ ಇಂಟೀರಿಯರ್ ಶೋರೂಮ್ಗೆ ಹೋದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇದೆ ತುಂಬ ಬೇರೆ ಬೇರೆ ಥರದ್ದು, ಅದನ್ನೆಲ್ಲ ನಾವು ತರಿಸಿರಲ್ಲ. ಇಲ್ಲಿ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಮೆಟೀರಿಯಲ್ಸ್ನು ಪ್ರೊಕ್ಯೂರ್ ಮಾಡ್ತಾಯಿದ್ದೀನಿ, ಸೊ ದಟ್ ದೇ ಕ್ಯಾನ್ ಫೀಲ್ ಆ್ಯಂಡ್ ಟಚ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ಸೆಂಟರ್.